ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಗೋವನ್ ಪಾಂಫ್ರೆಟ್ ಕರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡುವ. ಇಲ್ಲಿ ನಾನು ಗ್ರೇವಿ ಮಾಡಲಿಕ್ಕೆ ಮೀಡಿಯಂ ಸೈಜಲ್ಲಿ 6 ಪಾಂಪ್ಲೆಟನ್ನು ತಗೊಂಡಿದ್ದೇನೆ. ನೋಡಿ, ಇದಕ್ಕೆ ನಾನು ಕಟ್ಸ್ ಹಾಕಿದ್ದೇನೆ. ಕ್ಲೀನ್ ಎಲ್ಲ ಮಾಡಿ ಕಟ್ಸ್ ಹಾಕಿ ಇಟ್ಟಿದ್ದೇನೆ. ಈಗ ಇದಕ್ಕೆ ಒಂದು ಮ್ಯಾರಿನೇಷನ್ ಮಾಡಿ ಇಡುವ. ಗ್ರೇವಿ ಮಾಡುವ ಮೊದಲು ಇದಕ್ಕೆ ನಾನು ಹಾಕಿದ್ದೇನೆ ಉಪ್ಪು, ಸಾಲ್ಟ್ ಹಾಕಿದ್ದೇನೆ ನೋಡ್ಬೋದು. ಮತ್ತು ಸ್ವಲ್ಪ ಅರಸಿನ ಹುಡಿ ಹಾಕಿ ಸ್ವಲ್ಪ ಎಲ್ಲ ಇದಕ್ಕೆ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಡುವ. ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು, ಅಂದರೆ ಉಪ್ಪು ಎಲ್ಲ ಸರಿಯಾಗಿ ಒಳಗಡೆ ಹೋಗಲಿ ಅಂತ. ಇಲ್ಲಿ ನಾನು ಮಸಾಲಕ್ಕೆ ತಗೊಂಡಿದ್ದೇನೆ ತೆಂಗಿನ ತುರಿ, ಅರ್ಧ ಈರುಳ್ಳಿ, ಮತ್ತು ಇದು ಹುಳಿ ನೋಡಿ ಇಷ್ಟು ತೊಂಡ ಇದೆ ಹುಳಿ, ಮತ್ತು ಇದು ಚಿಲ್ಲಿ ಪೌಡರ್. ಇದರಲ್ಲಿ ಮಿಕ್ಸ್ ಇದೆ, ಹೋಮ್ ಮೇಡ್, ಮನೆಯಲ್ಲೇ ಮಾಡಿದ್ದು. ಇದರಲ್ಲಿ ಜೀರಿಗೆ, ಕೊತ್ತಂಬರಿ ಎಲ್ಲ ಮಿಕ್ಸ್ ಇದೆ. ಮತ್ತು ಇಲ್ಲಿ ಅರಸಿನ ಹುಡಿ ಸ್ವಲ್ಪ, ಒಂದು 1/4 ಚಮಚ ಸಾಕು. 3 ಬೆಳ್ಳುಳ್ಳಿ, ಮತ್ತು ಇಲ್ಲಿ ಮೆಂತೆ ನೋಡಿ, ಸ್ವಲ್ಪ ಮೆಂತೆ, 1 ಚಿಟಿಕೆ ಸಾಕು. ಮತ್ತು 3 ಕಾಶ್ಮೀರಿ ಚಿಲ್ಲಿ, ಅಂದರೆ ಇಲ್ಲಿ ಸ್ವಲ್ಪ ಕಲ್ಲರ್ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ, ಅದಕ್ಕೆ ಸ್ವಲ್ಪ ಕಲ್ಲರ್ ರೆಡ್ ಬರಲಿ ಅಂತ ನಾನು ಇದು 3 ಕಾಶ್ಮೀರಿ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ. ಇವೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಮಸಾಲಕ್ಕೆ. ಇದು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಳ್ಳೆ ನುಣ್ಣಗೆ ರುಬ್ಬಿದ್ರೆ ಆಯಿತು. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕುವ. ಇಲ್ಲಿ ನಾನು ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ, ಮತ್ತು ಸ್ವಲ್ಪ ಕರಿ ಲೀವ್ಸ್, ಮತ್ತು ಒಂದು ಅರ್ಧ ಈರುಳ್ಳಿ ಹಾಕಿದರೆ ಸಾಕು. ಇದು ಅಂದರೆ ಒಗ್ಗರಣೆ ಕೊಡಲಿಕ್ಕೆ ನಾನು ಮೊದಲೇ ಒಗ್ಗರಣೆ ಕೊಡ್ತಾ ಇದ್ದೇನೆ. ಮತ್ತೆ ಕೆಲವರೆಲ್ಲ ಮತ್ತೆ ಕೂಡ ಒಗ್ಗರಣೆ ಕೊಡ್ತಾರೆ ಗ್ರೇವಿಗೆ. ಹೀಗೆ ಕೂಡ ಮಾಡ್ಬೋದು, ಅಂದರೆ ಮಸಾಲ ಸ್ವಲ್ಪ ಇದಕ್ಕೆ ಹಾಕಿದರೆ ಸ್ವಲ್ಪ ಫ್ರೈ ಆಗುತ್ತೆ ಅಂತ. ಮೊದಲು ನಾವು ಮಸಾಲವನ್ನು ಫ್ರೈ ಮಾಡೋದಿಲ್ಲ, ಮತ್ತು ಸ್ವಲ್ಪ ಹೊತ್ತು ಸ್ವಲ್ಪ ಇದನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಒಂದು 5 ನಿಮಿಷ ಇದನ್ನು ಇದೇ ರೀತಿ ಈ ದಪ್ಪ ಮಸಾಲವನ್ನು ಈ ಎಣ್ಣೆ, ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ ಇದರಲ್ಲಿ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ನೀರು ಹಾಕಿ ಹದ ಮಾಡಿದರೆ ಆಯಿತು. ನಿಮಗೆ ಗ್ರೇವಿ ಯಾವ ರೀತಿ ಬೇಕು ಅಂತ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳು ಕೂಡ ಅಲ್ಲ, ನಾರ್ಮಲ್ ಇದ್ದರೆ ಆಯಿತು. ಆಗ ಮಾತ್ರ ಗ್ರೇವಿ ಸೂಪರಾಗಿ ಬರುತ್ತೆ. ಈಗ ಸ್ವಲ್ಪ ನಾನು ನೀರು ಹಾಕಿ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ತೇನೆ. ಸೂಪರ್ ಆಗುತ್ತೆ ಈ ರೀತಿ ಮಾಡಿದರೆ. ಗೋವನ್ ಸ್ಟೈಲಲ್ಲಿ ಪಾಂಫ್ರೆಟ್ ಫಿಶ್ ಕರಿ ರೆಡಿ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ನಾವು ಮೀನು ಕೂಡ ಮ್ಯಾರಿನೇಟ್ ಮಾಡಿ ಇಡುವಾಗ ಅದಕ್ಕೆ ಉಪ್ಪು ಹಾಕಿದ್ದೇವೆ, ಹಾಗೆ ನೋಡಿ ಹಾಕಿದರೆ ಆಯಿತು ಉಪ್ಪು. ಸೂಪರ್ ಆಗುತ್ತೆ ಈ ಗ್ರೇವಿ. ನೋಡಿ, ಈಗ ಒಂದು ಒಳ್ಳೆ ಬಾಯ್ಲ್ ಬರ್ತಾ ಉಂಟು. ಬಾಯ್ಲ್ ಬಂದ ನಂತರ ಈ ಮ್ಯಾರಿನೇಟ್ ಮಾಡಿಟ್ಟ ಮೀನನ್ನು ಒಂದೊಂದೇ ಆಗಿ ಈ ಪಾಂಫ್ರೆಟನ್ನು ಹಾಕಿದರೆ ಆಯಿತು. ನಾನು ಇಡಿಯಾಗಿ ಹಾಕ್ತಾ ಇದ್ದೇನೆ, ಇದು ಮೀಡಿಯಮ್ ಸೈಜಲ್ಲಿದೆ, ಕಟ್ ಮಾಡಿ ಕೂಡ ಹಾಕ್ಬೋದು. ಮತ್ತು ಸರಿಯಾಗಿ ನೋಡಿ ಈ ರೀತಿ ಸ್ಲೋ ಮಿಕ್ಸ್ ಮಾಡಬೇಕು. ಮೀನು ಬೇಗನೆ ಇದು ಆಗುತ್ತೆ, ಅಂದರೆ ಹುಡಿ ಆಗುತ್ತೆ. ಅದಕ್ಕೋಸ್ಕರ ಸ್ಲೋಲಿ ಇದನ್ನು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮತ್ತು ಇನ್ನೊಂದು ಬಾಯ್ಲ್ ತೆಗಿಬೇಕು. ಈಗ ಉಪ್ಪು ಎಲ್ಲ ಸರಿಯಾಗಿ ಇದೆ ಅಂತ ನೋಡಿದರೆ ಆಯಿತು. ನೋಡಿ, ಒಂದು ಬಾಯ್ಲ್ ಬಂತು. ಈಗ ಗ್ಯಾಸನ್ನು ಬಂದ್ ಮಾಡಿ ಇಟ್ಟರೆ ಆಯಿತು. ನೋಡ್ಬೋದು ಯಾವ ರೀತಿ ಬಂದಿದೆ ಈ ಫಿಶ್ ಕರಿ, ಸೂಪರ್ ಆಗುತ್ತೆ. ಈಗ ಗೋವನ್ ಸ್ಟೈಲ್ ಫಿಶ್ ಅಂದರೆ ಪಾಂಫ್ರೆಟ್ ಕರಿ ರೆಡಿಯಾಗಿದೆ. ಇದನ್ನು ವೈಟ್ ರೈಸ್ ಜೊತೆ, ಬಾಯ್ಲ್ಡ್ ರೈಸ್ ಜೊತೆ, ಅಂದರೆ ಬ್ರೌನ್ ರೈಸ್ ಜೊತೆ ಸೂಪರಾಗಿ ಬರುತ್ತೆ. ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು.
ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿಯ ರೆಸಿಪಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗನಿಸಿತು ಅಂತ. ಬಾಯ್ ಬಾಯ್, ಟೇಕ್ ಕೇರ್.